ಸಿನಿಮಾದಲ್ಲಿ ಡೈರೆಕ್ಟರ್ ಎಲ್ಲ ಹೋಗಿದ್ರಿ, ಅವಾಗಲೂ ಅಭಿಮಾನಿಗಳು ಇದೇ ಥರ ಇಲ್ಲ. ಇವತ್ತು ಹೆಂಗನ್ಸುತ್ತೆ ಮತ್ತೊಮ್ಮೆ ಅವನ ಜೊತೆಗೆ ಇಲ್ವಲ್ಲ ಅಂತ ಒಂದು ಕಷ್ಟ ಆಗುತ್ತೆ. ಅವತ್ತು ಅವನಿದ್ದ ಜೊತೆಗೆ ನಮ್ಮ ತಂದೆ ತಾಯಿ ಇದ್ದರು, ಅವ್ರು ಯಾರೂ ಇಲ್ವಲ್ಲ ಇವಾಗ ಅನಿಸುತ್ತೆ. ಒಂದು ಕಡೆ ಕಷ್ಟ ಆಗ್ತದೆ, ಒಂದು ಕಡೆ ಅಭಿಮಾನಿಗಳು ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ, ದೇವರುಗಳು ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ, ಹಂಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಅವನು ಇದ್ದಾನೆ ಅನಿಸುತ್ತೆ. ಅಪ್ಪಾಜಿ ಅವಾಗ 5-5 ನಿಮಿಷಕ್ಕೆ ಬೇರೆ ಬೇರೆ ಥಿಯೇಟ್ರಿಗೆ ನೀವು ಮೇನಕ್ಕಾದ್ಮೇಲೆ ಬೇರೆ ಬೇರೆ ಥಿಯೇಟ್ರ್ ಹೋಗ್ತಾ ಇದ್ವಿ, ಅವಾಗ ರೆಸ್ಪಾನ್ಸ್ ಹೆಂಗಿತ್ತು ಅಪ್ಪಾಜಿ? ತುಂಬ ದೊಡ್ಡದಾಗಿತ್ತಮ್ಮ. ಅಪ್ಪು ಪಿಕ್ಚರ್ ಎಲ್ಲ ಪಿಕ್ಚರು ಸಕ್ಸಸ್ ಆಗಿತ್ತು. ಹಾಗೆ ಆಕಾಶು ಬಂತು, ಇಲ್ಲೇ 25 ವಾರ ಓಡಿತು ಸಿನಿಮಾ. ಅದು ಚೆನ್ನಾಗಿತ್ತು. ಅವನಿದ್ದ ಕಾಲ ಅದು ಗೋಲ್ಡನ್ ಎರ ಇದ್ದಂಗೆ ಇತ್ತು. ಅದು ನಿಮಗೆ ಯಾವ ಸೀನ್ ಇಷ್ಟ ಅಪ್ಪಾಜಿ ಸಿನಿಮಾದಲ್ಲಿ? ಇಲ್ಲ, ನನಗೆ ಸಿನಿಮಾನೇ ತುಂಬ ಇಷ್ಟಮ್ಮ. ಒಂದು ಸೀನ್ ಅಂತಲ್ಲ, ಸಿನಿಮಾನೇ ತುಂಬ ಇಷ್ಟ ಆಗುತ್ತೆ. ಆ ಟೈಮಲ್ಲಿ ಸಾಂಗ್ ಬಂದಾಗ ನೀವು ಡ್ಯಾನ್ಸ್ ಏನಾದರೂ ಮಾಡಿದ್ರು ಅಪ್ಪಾಜಿ? ಇಲ್ಲಮ್ಮ. ರಾಘಣ್ಣ, ರೀ ರಿಲೀಸ್ ಕಲ್ಚರ್ ಬಗ್ಗೆ ನೀವೇನು ಹೇಳ್ತೀರಾ ಒಬ್ಬ ಸಿನಿಮಾ ನಟನಾಗಿ? ಓಪನಿಂಗ್ ಈ ಥರನೇ, ಓಪನಿಂಗ್ ಡೇ ಇದ್ದಂಗೆ ಇದೆ. ಅಪ್ಪು ಇದ್ದಾಗ ಹೆಂಗಿತ್ತು ಹಂಗೆ ಇದೆ. ಕಲೆಕ್ಷನ್ ಇನ್ನೇನು ಅಭಿಮಾನಿಗಳು ಬರ್ತಾರೆ, ನೋಡ್ತಾರೆ. ರೀ ರಿಲೀಸ್ ಅಂತ ಅನ್ಸೋದೇ ಇಲ್ಲ, ಈಗ ರಿಲೀಸ್ ಮಾಡ್ತಾವ್ರೆ ಅಂತ ಅನಿಸುತ್ತೆ. 110 ದಿವಸದಲ್ಲಿ ಮುಗ್ದಿರೋ ಕತೆ ಸರ್, ಬಟ್ ಇವಾಗಿನ ಸಿನಿಮಾಗಳೆಲ್ಲ ಅಷ್ಟು ಬೇಗ ಮುಗಿಯಲ್ಲ. 110 ದಿವಸದಲ್ಲಿ ಆ ಸ್ಪೀಡ್ ಹೆಂಗಿತ್ತು ಸರ್ ಅವಾಗ? ಅವಾಗ ಎಲ್ಲರದು ಹಂಗೆ ಮಾಡ್ತಿದ್ವಮ್ಮ. ಕತೆಗಳಿಗೆ ಒಳ್ಳೆ ಪ್ರಾಮಾಣಿಕತೆ ಇತ್ತು. ನಮ್ಮ ಚಿಕ್ಕಪ್ಪವ್ರು ಇದ್ದರು, ನಮ್ಮ ತಂದೆ ಇದ್ದರು, ನಮ್ಮ ತಾಯಿ ಇದ್ದರು, ಎಲ್ಲ ಸೇರ್ಕೊಂಡು ಮಾಡಿದ ಕತೆ ಇದು. ಸೊ ಪ್ರತಿ ವರ್ಷ ಅಪ್ಪು ಸರ್ ಬರ್ಡೇ ಅಂತ ಬಂದಾಗ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾರೆ, ಅಶ್ವಿನಿ ಅವರು ಮಾಡ್ತಾರೆ. ಈ ಸಲ ಅಪ್ಪು ಉತ್ಸವ ಹೇಗಿರುತ್ತೆ? ಅಪ್ಪು ಬರ್ಡೇ ಹೆಂಗಿರುತ್ತೆ? ಜನ ಅಷ್ಟೇ ಜನ ಬರ್ತಾ ಇರ್ತಾರಮ್ಮ. ಅವನ್ನ ಮರ್ತಿಲ್ಲ ಯಾರೂ. ಮನಸ್ಫೂರ್ತಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ್ನ. ಅವ್ರ ಕೂಗಲ್ಲಿ, ಅವ್ರ ಪ್ರೀತಿಲಿ, ಅವ್ರ ಹೃದಯದಲ್ಲಿ ಅಪ್ಪು ಅಜರಾಮರ. ಯಾವ ರೀತಿ ತಯಾರಿಗಳೇನು? ಎಲ್ಲ ಇದ್ರ ಹತ್ರ ಹೋಗ್ತೀವಿ, ಸ್ಮಾರಕದ ಹತ್ರ ಹೋಗಿ ಸ್ವೀಟೆಲ್ಲ ಇಟ್ಟು ಪೂಜೆ ಮಾಡಿ ಬರ್ತೀವಿ. ಅದೇ ಅಭಿಮಾನಿಗಳು ಊಟ ಹಂಚ್ತೀವಿ. ಹಂಗೆ ಅಲ್ಲಿ ಕೆಲವು ಕಡೆ ಬ್ಲಡ್ ಕ್ಯಾಂಪು, ಐ ಡೊನೇಷನ್ ನಡೀತಾ ಇರುತ್ತೆ. ಬೆಳಿಗ್ಗೆ ಬಂದು ಹೊರಟೋದ್ರಲ್ಲ, ರಿಲೀಸ್ ಇತ್ತಲ್ಲ, ಎಲ್ಲ ಬಂದು ಮನೆಗೆ ಕೈ ಮುಗಿದು ಹೊರಟೋದ್ರು. ಅವ್ರ ಹೆಸರಲ್ಲಿ ಸಮಾಜಮುಖಿ ಕಾರ್ಯಗಳು ಇನ್ನೂ ಕೂಡ ನಡೀತಾನೆ ಇರುತ್ತೆ. ಪ್ರತಿ ವರ್ಷ ಹುಟ್ಟುಹಬ್ಬ ಆಗಿರ್ಬೋದು, ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ. ತಿಂಗಳು ಅವ್ನು ಹಾಕೊಟ್ಟಿರೋ ದಾರಿ ಅದು. ಅಭಿಮಾನಿಗಳು ಪ್ರೀತಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಅಭಿಮಾನಿ ಅಲ್ಲ, ದೇವರುಗಳಂತ ಹೇಳೋದು. ಅಭಿಮಾನಿ ದೇವರುಗಳಂತ ಹೇಳ್ತಾರೆ.